ನಮ್ಮಲ್ಲ ಒಳ್ಳೆ ಕುಳ ಇದ್ದಾಗಲೂ ಕೂಡ ಬನ್ನಿ ಹಾಂ ಬರಿಯಾರೆ ಬನ್ನಿ ಅಂದು ತಿನ್ನಕ್ಕೆ ಬೇಕು ಈಗ ನಂದು 35ನೇ ವರ್ಷ. ನಾನು ಅಂಗನವಾಡಿ ವರ್ಕರ್ ಆಗಿದ್ದು. ಅಂದರೆ ನಾವು ಫಸ್ಟಿಗೆ ಸೇರುವಾಗ 225 ರೂಪಾಯಿ ಇತ್ತು. ಆದರೆ ಜೀವನದಲ್ಲಿ ನಾವು 225 ರೂಪಾಯಿ ಇರುವಾಗ ಅದಕ್ಕೆ ತಕ್ಕ ಜೀವನ ಇತ್ತು ನಮಗೆ. ಅಲ್ಲಿ ಸಾಕಾಗ್ತಿತ್ತು, ಹೇಗಾದರೂ ಜೀವನ ಮಾಡ್ತಿದ್ದೆ. ಆದರೆ ಈಗಿನ ಪ್ರತಿಯೊಂದು ವಸ್ತುವಿಗೆ ರೇಟ್ ಹೆಚ್ಚಾಗ್ತಾ ಉಂಟು, ಪ್ರತಿಯೊಂದಕ್ಕೂ ಜಾಸ್ತಿ ಆಗ್ತಾ ಉಂಟು. ಆದರೆ ನಾವು ಅದೇ ಲೆವೆಲಲ್ಲಿ ಇದ್ದೇವೆ. ಅಂಗಳದಲ್ಲಿ ಆಟ ಆಡುವಂಥ ಮಕ್ಕಳನ್ನು ಒಳಗೆ ತಂದು ಅಂಗನವಾಡಿಯಲ್ಲಿ ಇಟ್ಟುಕೊಂಡು ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಾವು ನೋಡಿಕೊಳ್ತೇವೆ. ಅಂದರೆ ಮಕ್ಕಳ ಭಾವನೆಗಳೊಟ್ಟಿಗೆ ನಾವು ಆಟ ಆಡ್ತೇವೆ. ಆದರೆ ನಮ್ಮ ಜೀವನದಲ್ಲಿ ಭಾವನೆಗಳಿಲ್ಲದಾಗೆ ಆಗಿದೆ. ಯಾಕಂತ ಹೇಳಿದರೆ ಇದೇ ಹಣದೊಂದಿಗೆ ನಮ್ಮ ಮಕ್ಕಳನ್ನು ಸಾಕಬೇಕು. ಮಕ್ಕಳ ಜೀವನದ ಎಜುಕೇಷನ್ಗಾಗಿ ನಾವು ಜೀವನ ಪೂರ್ತಿ ಸಾಲ ಮಾಡಿಕೊಂಡೇ ಬದುಕಬೇಕು. ಯಾಕಂದರೆ ನಮಗೆ ಸರಿಯಾದೊಂದು ವ್ಯವಸ್ಥೆ ಇಲ್ಲ, ಬೇಕಾದ ಒಂದು ಸವಲತ್ತು ಸಿಗುವುದಿಲ್ಲ. ನಾವು ಕಲಿಸಿದ ಮಕ್ಕಳು ಈಗ 50 ವರ್ಷ ಈಗ ಅಂಗನವಾಡಿಗೆ 50 ವರ್ಷ ಆಯಿತು, ಅವರು ಮುದುಕರಾಗ್ತಾ ಬಂದರು, 50 ವರ್ಷ ಆಯಿತು. ಆದರೆ ನಮ್ಮ ಜೀವನದಲ್ಲಿ ಯಾವ ಬದಲಾವಣೆಯೂ ಇಲ್ಲ, ಇದೇ ರೀತಿಯಲ್ಲಿ ಬದುಕ್ತಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ಮಕ್ಕಳೊಟ್ಟಿಗೆ ಆಟ ಆಡುವಾಗ ನಮ್ಮ ಮನ ಪರಿವರ್ತನೆ ಆಗ್ತದೆ. ಆದರೆ ಮನೆಗೆ ಹೋದಾಗ ನಮ್ಮ ಜೀವನದಲ್ಲಿ ಇಂಥದ್ದೇ ಒಂದು ಇಷ್ಟು ಅಂತ ಒಂದು ನಮಗೆ ಹಣ ಇದ್ದರೆ ಜೀವನ ಮಾಡಲಿಕ್ಕೆ ಒಂದು ದಾರಿ ಇರ್ತದೆ. ನಾವು ಇದನ್ನು ಆ ಕಡೆಯಿಂದ ಈ ಕಡೆಯಿಂದ ಜಾಡಿಸ್ಕೊಂಡು ಬದುಕ್ತಾ ಬರಬೇಕು ಜೀವನ ಪೂರ್ತಿ. ಅದಕ್ಕಾಗಿ ಒಂದು ಸರಿಯಾದ ಒಂದು ವ್ಯವಸ್ಥೆ ಮಾಡಿಕೊಡಲಿ. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂದರೆ ಮಕ್ಕಳ ಕಲ್ಯಾಣದೊಟ್ಟಿಗೆ ನಮ್ಮ ಮಕ್ಕಳ ತಾಯಂದಿರಿಗೂ, ಅಂದರೆ ನಾವು ಕೂಡ ಮಕ್ಕಳ ತಾಯಂದಿರು, ನಮಗೆ ಕೂಡ ಒಂದು ಕಲ್ಯಾಣ ಆಗಬೇಕಲ್ಲ. ಇದಕ್ಕಾಗಿ ಒಂದು ಸರ್ಕಾರ ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ದಾರಿ ಮಾಡಿಕೊಟ್ರೆ ಸಾಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನಾವು ಶಿವಮೊಗ್ಗ ಡಿಸ್ಟಿಕ್ ಸಾಗರದಿಂದ ಬಂದಿದ್ದೀವಿ. ಬಂದು 3 ದಿನ ಆಯಿತು. ಇದುವರೆಗೂ ನಮ್ಮನೆ ಯಾರು ಏನು ಎಂತ ಅಂತ ಕೇಳೋಕ್ಕೆ ಯಾರೂ ಬಂದಿಲ್ಲ. ನಮ್ಮ ಸಚಿವರಿಗೆ ಏನೋ ಆಕ್ಸಿಡೆಂಟ್ ಆಗಿದೆ, ಹಾಗಾಗಿ ಬರೋಕ್ಕೆ ತೊಂದರೆ ಆಗಿದೆ ಅಂತೇಳಿ ಏನೋ ಮೆಸೇಜ್ ಇದೆ ಅಂತ ಗೊತ್ತಾಯಿತು. ಈ ಸರಿ ಏನೋ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ಸರಿ ಇದೇ ಥರ ನಾವು ತುಂಬ ದಿನ ಮುಷ್ಕರ ಮಾಡಿದ್ವಿ, ಒಂದಿನೂ ಬರಲಿಲ್ಲ. ಅವಾಗ ಚೆನ್ನಾಗಿದ್ದರು. ಇವಾಗೇನೋ ಆರೋಗ್ಯ ಸರಿ ಇಲ್ಲ. ಅಟ್ಲೀಸ್ಟು ಲೈವಲ್ಲಾರು ನಮ್ಮನ್ನು ಮಾತಾಡ್ಸ್ಬೋದಿತ್ತು. ಅವರು ಹೆಣ್ಣು, ನಾವು ಹೆಣ್ಣು, ಹೆಣ್ಮಕ್ಳುಗಳು ಕಷ್ಟ ಸುಖ ಎಷ್ಟು ಕಷ್ಟ ಇದೆ ಅನ್ನೋದು ಅವರು ಅರ್ಥ ಮಾಡಿಕೊಂಡು ನಮ್ಮ ಹತ್ರ ಒಂದು ಲೈವಲ್ಲಿ ಮಾತಾಡ್ಬೋದಿತ್ತು. ಸೊ ಈಗ ನಮಗೆ ನಾವು ಈ ಒಂದು ಕಾರ್ಯಕರ್ತೆಯಾಗಿ ನಂದು 32 ವರ್ಷ ಆಗಿದೆ ಮೇಡಮ್. ಆವಾಗ 275 ರೂಪಾಯಿ ಸಂಬಳದಲ್ಲಿದ್ದು, ಈಗ 10,000ದಲ್ಲಿದ್ದೀವಿ. 10,000ದಲ್ಲಿ ನಾನು, ನನ್ನ ಗಂಡ, ನಮ್ಮ ಸಂಸಾರ ತೂಗೋದು ಕಷ್ಟ ಆಗಿದೆ. ಅದು ಪ್ರತಿ ತಿಂಗಳು ಹಾಕಲ್ಲ ನಮಗೆ, 4 ತಿಂಗಳು 3 ತಿಂಗಳಿಗೆ ಹಾಕ್ತಾರೆ. ಹಾಗೆ ಮೊಟ್ಟೆ ಹಣ್ಣು ಅಷ್ಟೇ ಗರ್ಭಿಣಿ ಮಾಡಂತಿ ಮಕ್ಕಳಿಗೆ ಕೊಡಬೇಕು ನಾವು, ಅದು ಮೊಟ್ಟೆ ಹಣ್ಣು ಹಾಕಲ್ಲ. ಅದೀಗ ಹಾಕ್ತಲೇ ಈಗ 6 ತಿಂಗಳಾಗಿದೆ. ಮೊಟ್ಟೆ ಕೊಡಲಿಲ್ಲ ಇಲಾಖೆಯಿಂದ ನಮಗೆ ಪ್ರೆಸರ್ ಹಾಕ್ತಾರೆ, ಯಾಕೆ ಕೊಟ್ಟಿಲ್ಲ ಏನು ಅಂತ. ಮೊಟ್ಟೆ ಹಣ ಸರ್ಕಾರದಿಂದ ಕೊಡೋದು 6 ರೂಪಾಯಿ, ನಮಗೆ ಅಂಗಡಿಯಿಂದ ತೊಗೊಂಡು ಬರೋದು 7 ರೂಪಾಯಿ 7.5 ಆಗುತ್ತೆ. ಹೋಗಲಿ ನಾವು ಮತ್ತೆ ಆಟೋದಲ್ಲಿ ಹೋಗಿ ಬರಬೇಕಾದ್ರೆ ಮೊಟ್ಟೆ 5-6 ಮೊಟ್ಟೆಗಳೆಲ್ಲ ಒಡೆದೋಗುತ್ತೆ. ಅದು ನಮ್ಮ ತಲೆ ಮೇಲೆ ಬರುತ್ತೆ. ನೀವು 25 ಮೊಟ್ಟೆ ಕೊಡಲೇಬೇಕು ಅಂತಾರೆ. ಈ 10,000 ರೂಪಾಯಿನಲ್ಲಿ ನಾವು ಪೇರೆಂಟ್ಸಿಗೆ ಮಕ್ಕಳಿಗೆ ಮೊಟ್ಟೆ ತಂದು ಕೊಡೋದು, ನಮ್ಮ ಜೀವನ ಸಾಗಿಸೋದು. ಬೇರೆ ಮಕ್ಕಳಿಗೆ ಗರ್ಭಿಣಿಗೆ ನಾವು ಮೊಟ್ಟೆ ತಿನ್ಸೋದೇ ಹೊರತು ನಮ್ಮ ಗಂಡ ಮಕ್ಕಳಿಗೆ ನಮಗೆ ತಿನ್ಸೋ ಅಂಥ ಶಕ್ತಿ ಇಲ್ಲ. ಜೊತೆಗೆ ಸೀರೆ ಕ್ವಾಲಿಟಿ ತುಂಬಾ ಚೆನ್ನಾಗಿಲ್ಲ ಮೇಡಮ್. ಸೊ ಅವರು ಎಲ್ಲ ಹೋಲ್ಸೇಲಲ್ಲಿ 50 ರೂಪಾಯಿ ಅಂತ ತಗೊಂಡಿರ್ಬೋದು. ದಿನ ಯೂನಿಫಾರ್ಮ್ ಉಡಿ ಅಂತಾರೆ, ನಮಗೆ ಉಡೋಕ್ಕಾಗಲ್ಲ. ತುಂಬ ಇದು ಜೋರಾಗಿ ಎಳೆದ್ಬಿಟ್ರೆ ಕಿತ್ತೋಗೋ ಥರ ಇದೆ ಮೇಡಮ್. ಇದು ನಮಗೆ ಸರ್ಕಾರಕ್ಕೆ ನಮ್ಮನ್ನು ದನ ಕತ್ತೆಗಳ ಥರ ದುಡಿಸ್ಕೊಂಡು ನಮ್ಮ ಮೇಲೆ ಕರುಣೆ ಇಲ್ಲ ಮೇಡಮ್. ಈಗ ಎಷ್ಟು ನಾವು ಗೃಹಲಕ್ಷ್ಮಿನೂ ಅಷ್ಟೇ, ಗೃಹಲಕ್ಷ್ಮಿ ಮನೆಗೆ ಹೋಗಿ ನಾವು
ಸರ್ವೆ ಮಾಡಿ ಅವರಿಗೆಲ್ಲ ಹಣ ಸರ್ಕಾರದಿಂದ ಬರೋ ಹಣ 2,000 ರೂಪಾಯಿನ ಮನೆಗೆ ತಲುಪಿಸ್ತಾ ಇದ್ದೀವಿ. ಆದರೂ ಈಗ ಎಷ್ಟು ಮನೆಗೆ ಬಂದಿಲ್ಲ, ಏನು ಬಂದಿಲ್ಲ, ಎ ಪಿ ಎಲ್ ಯಾರು, ಬಿ ಪಿ ಎಲ್ ಯಾರು, ಮತ್ತು ಪುನಃ ನಮಗೆ ಸರ್ವೆ ಮಾಡೋಕ್ಕೆ ಹೇಳ್ತಿದ್ದಾರೆ. ಕನಿಷ್ಠ ಜೊತೆಗೆ ಇಷ್ಟೆಲ್ಲ ಮಾಡಿದರು ನಮಗೆ ಎಲ್ಲ ಈಗ ಮೊನ್ನೆ ಲೈಬ್ರರಿಯವರಿಗೆ, ನೀರ್ಗಂಟಿಯವರಿಗೆ ಎಲ್ಲರಿಗೂ ಮಾಡಿದರು. ಅವರು ಇತ್ತೀಚೆಗೆ ಅಟೆಂಡ್ ಆಗಿದ್ದು. ನಾವು 32 ಈ ಇಲಾಖೆ ನಮ್ಮ ಇಲಾಖೆ ಬಂದು 50 ವರ್ಷ ಆಯಿತು. ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಆದರೂ ನಮಗೆ 50 ವರ್ಷ ಆದರೂ ನಮಗೆ ಕೊಡ್ತಿರೋದು ಬರೀ 10,000 ರೂಪಾಯಿ. ಜೊತೆಗೆ ನಾವು ಹೇಳಬಾರ್ದು ಅವ್ರವ್ರ ಪರ್ಸನಲ್ಲು. CM ಸರ್ ಅವರ ನಾಯಿಗೆ ಹಾಕೋ ಒಂದು ಬಿಸ್ಕೆಟಿನ ವ್ಯಾಲ್ಯೂ ನಮ್ಮ ತಿಂಗಳ ಸಂಬಳ ಇದೆ. ಅವರು ಒಂದಿನದಲ್ಲಿ ಖರ್ಚು ಮಾಡೋ ವ್ಯಾಲ್ಯೂ ನಾವು ತಿಂಗಳ ಸಂಬಳ ದುಡಿತಾ ಇದ್ದೀವಿ ಮೇಡಮ್. ಆದ ಕಾರಣ ದಯವಿಟ್ಟು ನಾವು CM ಸರ್ ಹತ್ರ ಬೇಡ್ಕೊಳ್ಳೋದೇನೆಂದರೆ ಕೈ ಮುಕ್ತು ಕೇಳ್ಕೊಳ್ತಾ ಇದ್ದೀವಿ. ನಮಗೂ ಒಂದು ಜೀವನ ಇದೆ, ನಮ್ಮದು ಒಂದು ಸಂಸಾರ ಇದೆ. ನಾವು ಸಮಾಜದಲ್ಲಿ ನಾವು ಕೆಲಸ ಮಾಡಿ ಗೌರವ ಕಾರ್ಯಕರ್ತೆ ಇರುವಂಥ ಒಂದು ಒಳ್ಳೆ ಕಾರ್ಯಕರ್ತೆಯರಿಗೆ ನಾವು ಲೋಕಲಲ್ಲಿ ಹೇಳಿಸ್ಕೊಂಡಿದ್ದೀವಿ. ಆದರೆ CM ಸರ್ ಅವರಿಗೆ ನಮ್ಮ ಕಷ್ಟ ಸುಖ ಅರ್ಥ ಆಗ್ತಾ ಇಲ್ಲ ಮೇಡಮ್. ದಯವಿಟ್ಟು CM ಸರ್ ಹತ್ರ ನಾವು ಕೈ ಮುಕ್ತು ಕೇಳ್ಕೊಳ್ತಾ ಇದ್ದೀವಿ. ಕನಿಷ್ಠ ವೇತನ ಜಾರಿ ಮಾಡಿಕೊಡಿ ಸರ್, ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ ಸರ್. CM ಭೇಟಿ ಮಾಡಿದ್ವಿ, ಬಟ್ ಕರೆ ಸರ್ಕಾರದ ಕಡೆಯಿಂದನೇ ಕರೆ ಬಂದಿತ್ತು. ಬಟ್ ಮಹಿಳೆಯರು ಇಷ್ಟು ಜನ ಇದ್ದೀವಿ ಅಂತಂದೇಳಿ ಒಂದು ಕನ್ಸಲ್ ಅವರ ಮಾತಿನಲ್ಲಾಗಲಿ ಅಥವಾ ನೋಡೋ ನೋಟದಲ್ಲೇ ಇರಲಿಲ್ಲ ಹಂಗೆ ಅಂತಂದೇಳಿ. ಯಾಕಪ್ಪ ಅಂದರೆ ನಾವು ಸ್ಟ್ರೈಕ್ ಮಾಡ್ತಾಯಿದ್ದೀವಿ ಯಾತಕ್ಕೋಸ್ಕರ ಅಂತಂದರೆ ನಮ್ಮ ಕನಿಷ್ಠ ವೇತನ ಕೇಳೋಕ್ಕೋಸ್ಕರ ಮಾಡ್ತಾಯಿದ್ದೀವಿ ಅಂತಂದೇಳಿ. ಸರಿ ಕಾಯಿಸಿದ್ವಿ. 2 ನಿಮಿಷ ಅಲ್ಲ, ಇಲ್ಲ 2 ಸೆಕೆಂಡ್ ಅಷ್ಟೇ ಮಾತಾಡ್ಸಿದ್ದು ನಮಗೆ. 2 ಸೆಕೆಂಡು ಅಂತಂದರೆ ಅದರಲ್ಲಿ ಸರಿ ನಿಮ್ಮದು ಕೃಷ್ಣ ಬೈರೇಗೌಡನ ಕಳಿಸಿದ್ವಲ್ಲ, ಸರಿ ಓಕೆ ಅವರೆಲ್ಲ ಮೆಮೊರಾಂಡಮ್ ತಗೊಂಡಿದ್ದಾರೆ, ನಾವು ಏನೋ ಮಾಡ್ತೀವಿ ಹಂಗೆ ಅಂತಂದೇಳಿ. ಸರಿ ಹಂಗೆ ಅಂತಂದೇಳಿ ಹಿಂಗೆ ತಟ್ಟಿ ಕಳಿಸಿದ್ರು. ಅದು ಬೇಜಾರ. ಹೆಣ್ಮಕ್ಳಿಗೆ ಏನಪ್ಪ ಅಂತಂದರೆ ನಾವು ಬಂದಿರೋದು ಒಂದು ಕನಿಷ್ಠ ಕೂಲಿ ಕೇಳಲಿಕ್ಕೆ. ಆ ಕೂಲಿ ಕೊಡೋಕ್ಕೆ ಸರ್ಕಾರ ಆಗ್ತಿಲ್ಲ ಅಂದಾಗ ನಾವು ಯಾರನ್ನು ಕೇಳಬೇಕು ಹೋಗಿ? ಆ ಒಂದು ವಿಷಯ ನಮ್ಮ ಇದರಲ್ಲಿ ಬರ್ತಾ ಇದೆ. ಹಾಗಾಗಿ ಇಷ್ಟು ಜನ ಹೆಣ್ಮಕ್ಳಿದ್ದೀವಿ, ಎಷ್ಟೋ ಒಂದು 10-15 ಸಾವಿರ ಜನ ಇದ್ವಿ ನೆನ್ನೆ. ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಬರ್ತಾ ಇದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.